ಹಾಯ್, ವೆಲ್ಕಮ್ ಟು ದಮಯಂತೀಸ್ ವೆಜ್ ರೆಸಿಪೀಸ್. ಬಿಸಿಲಿಗೆ ಒಂದು ತಂಪಾಗಿ ಒಂದು ಜ್ಯೂಸನ್ನು ಮಾಡಿಕೊಂಡು ಕುಡಿಯೋದು ಹೇಗೆ ಅಂತ ನಾನಿವತ್ತು ನಿಮಗೆ ಮೂಸಂಬಿ ಜ್ಯೂಸನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಮೂಸಂಬಿ ಜ್ಯೂಸನ್ನು ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಒಂದು ಮೂಸಂಬಿಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಇದನ್ನು ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ಇದರಲ್ಲಿ ಒಳಗೆ ಇರ್ತಕ್ಕಂತಹ ಬೀಜಗಳನ್ನೆಲ್ಲ ರಿಮೂವ್ ಮಾಡಬೇಕು. ಈ ರೀತಿಯಾಗಿ ಕೈಯಿಂದ ಬಿಡಿಸ್ಕೊಂಡು ನಂತರ ಚಾಕುವಿನಿಂದ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇದರಲ್ಲಿ ಇರ್ತಕ್ಕಂತಹ ಮೇಲ್ಭಾಗ ಸ್ವಲ್ಪ ರಫ್ ಆಗಿರ್ತಕ್ಕಂತಹ ಪಾರ್ಟನ್ನು ರಿಮೂವ್ ಮಾಡಿ ನಂತರ ಬೀಜಗಳನ್ನೆಲ್ಲ ತೆಗೆದು ಇಟ್ಕೋಬೇಕು. ಓಕೆ, ಇವಾಗ ಬೀಜಗಳನ್ನೆಲ್ಲ ತೆಗೆದು ಸಪ್ರೇಟ್ ಮಾಡ್ತಾ ಇದ್ದೀನಿ. ಈ ಜ್ಯೂಸು ಒಂಥರ ಟಯರ್ಡ್ನೆಸ್ ಆದಾಗ ನೀವು ಈ ರೀತಿಯಾಗಿ ಮಾಡ್ಕೋಬೋದು. ಒಂಥರ ಫ್ರೆಶ್ನೆಸ್ ಸಿಗುತ್ತೆ. ಒಂಥರ ಸಿಂಪಲ್ ಆಗಿ ಮಾಡ್ತಕ್ಕಂತಹ ಜ್ಯೂಸ್ ರೆಸಿಪಿ. ಓಕೆ, ಇವಾಗ ಇದನ್ನೆಲ್ಲ ಕುಯ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಬೀಜಗಳನ್ನ ಸಪ್ರೇಟ್ ಮಾಡ್ಕೋಬೇಕು. ಬೀಜನ ಒಟ್ಟಿಗೆ ಹಾಕಿದ್ರೆ ಬ್ಲೆಂಡ್ ಮಾಡೋತ್ತಿಗೆ ಕಹಿ ಬರುತ್ತೆ. ಸೊ ಬೀಜನ ಕಂಪ್ಲೀಟಾಗಿ ತೆಗೆದಿರಬೇಕು. ಇವಾಗ ಬ್ಲೆಂಡಿಂಗ್ ಜಾರ್ಗೆ ಹಾಕೋತಾ ಇದ್ದೀನಿ ನಾನು. ಒಂದು ಮೂಸಂಬಿಯನ್ನು ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ಅರ್ಧ ಲೀಟ್ರಷ್ಟು ನೀರನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಬ್ಲೆಂಡ್ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ಒಂದು ಸ್ವಲ್ಪ ಬ್ಲೆಂಡರಲ್ಲಿ ಒಂದು 2 ಸೆಕೆಂಡ್ ಮಾಡಿ ಆಫ್ ಮಾಡಿ ಮತ್ತೆ ಕಂಟಿನ್ಯೂಸ್ ಆಗಿ ಒಂದು 2-3 ಸತಿ ಈ ಥರ ಮಾಡ್ತಾ ಬನ್ನಿ. ತುಂಬ ಹೀಟ್ ಆಗೋವರೆಗೆ ಬಿಡಬಾರ್ದು. ಓಕೆ, ಇದೀಗ ರೆಡಿ ಆಗಿದೆ. ಆಫ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಸ್ಟೀಲ್ ಅಗಲವಾಗಿರ್ತಕ್ಕಂತಹ ಬೌಲ್ಗೆ ಇಲ್ಲಿ ಬಿಳಿ ಬಟ್ಟೆನ ನಾನಿಲ್ಲಿ ಹಾಕ್ಕೊಂಡು ಈ ಬ್ಲೆಂಡ್ ಮಾಡಿರುವ ಜ್ಯೂಸನ್ನು ಇದಕ್ಕೆ ಹಾಕ್ಕೊಂಡು ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ಇದನ್ನ ಈ ರೀತಿಯಾಗಿ ಕೈಯಲ್ಲಿ ಹಿಡಿದು ಒಂದ್ಸತಿ ಕೈಯಿಂದ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ಓಕೆ, ಈ ರೀತಿಯಾಗಿ ಪ್ರೆಸ್ ಮಾಡ್ಕೋತಾ ಬನ್ನಿ. ಇಷ್ಟೇ, ಇದು ಫಿಲ್ಟರ್ ಮಾಡ್ಕೋಬೇಕು. ಜ್ಯೂಸನ್ನು ಕಂಪ್ಲೀಟಾಗಿ ಈ ರೀತಿ ಪ್ರೆಸ್ ಮಾಡಿದ್ರೆ ಎಲ್ಲ ಪಲ್ಪ್ಗಳು ವೈಟ್ ಕ್ಲಾತಲ್ಲಿ ಫಿಲ್ಟರ್ ಆಗಿ ಬರುತ್ತೆ. ಓಕೆ, ಇದೀಗ ಮೂಸಂಬಿ ಜ್ಯೂಸ್ ರೆಡಿ ಆಗಿದೆ. ನಾನೀಗ ಇದನ್ನ ಸರ್ವಿಂಗ್ ಗ್ಲಾಸ್ಗೆ ಹಾಕೋತಾ ಇದ್ದೀನಿ. ವೆರಿ ಸಿಂಪಲ್. ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮೂಸಂಬಿ ಜ್ಯೂಸನ್ನು ಮಾಡ್ಕೋಬೋದು ಅಂತ. ಈ ಜ್ಯೂಸನ್ನು ಹಾಗೆ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಮಿಡಿಯೇಟಾಗಿ ಮಾಡ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಿಮಗೆ ಬೇಕು ಅಂದರೆ ನೀವು ಸಕ್ಕರೆ ಹಾಕ್ಕೋಬೋದು, ಇಲ್ಲಾಂದರೆ ಬೆಲ್ಲ ಹಾಕ್ಕೊಂಡು ಇದನ್ನ ಸ್ವೀಟ್ ಬೇಕಂದರೆ ಹಾಕ್ಕೋಬೋದು. ಈ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಓಕೆ, ನೋಡ್ಕೊಂಡ್ರಲ್ಲ ಹೇಗೆ ಮಾಡೋದು ಅಂತ. ಮತ್ತಷ್ಟು ಈ ರೀತಿಯಾದ ಡಿಫ್ರೆಂಟ್ ಆಗಿರ್ತಕ್ಕಂತಹ ರೆಸಿಪೀಸ್ಗೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.